ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಹೇ ಗಾಯ್ಸ್, ನಾನು ಇವಾಗ ಶಾಪಿಂಗ್ ಅಂತ ಅವ್ರ ಕಡೆ ಬಂದಿದ್ದೀನಿ. ಆಲ್ರೆಡಿ ಇವಾಗ ನಮ್ಮೂರು ಸುತ್ತ ಎಲ್ಲ ಸುತ್ತಾಡಿದ್ದಾಯಿತು ಶಾಪಿಂಗ್ ಅಂತ ಹೇಳಿ. ಆ್ಯಂಡ್ ಇವೆಲ್ಲ ನಾನು ಸ್ಟಿಚ್ ಮಾಡಿರೋದು. ಸೊ ಇದೆಲ್ಲ ಯಾರಿಗೆ ಅಂತ ಬ್ಲಾಗ್ ನೋಡ್ತಾ ಇರಿ, ಹೇಳ್ತೀನಿ. ಸೊ ನಾನು ಎಲ್ಲೆಲ್ಲಿ ಹೋಗ್ತೀನಿ ಶಾಪಿಂಗ್ಗೆ ಅಲ್ಲೆಲ್ಲ ನಾನು ಇವತ್ತೇ ಹೋಗಿ ಬಂದೆ. ಸೊ ನನಗೆ ಟೈಮ್ ಕೂಡ ಇರಲಿಲ್ಲ. ಆ್ಯಂಡ್ ಇವತ್ತೇ ನಾನು ಫುಲ್ ಶಾಪಿಂಗ್ ಮಾಡಿದೆ. ನನಗೆ ಇಷ್ಟು ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಅಷ್ಟೆಲ್ಲ ಶಾಪಿಂಗ್ ಮಾಡಿದ್ದೆ ಇವತ್ತೇ. ಸೊ ಇವಾಗ ನಾವು ಊರಿಗೆ ಹೋಗ್ತಾ ಇದ್ವಿ, ನಮ್ಮ ಊರಿಗೆ, ನನ್ನ ನೇಟಿವ್ಗೆ, ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಬೆಳಿಗ್ಗೆ ಟಿಫನ್ ಎಲ್ಲ ಮಾಡಿದ್ವಿ ಆ್ಯಂಡ್ ಹಾಗೆ ಹೊರಗಡೆನೇ ಸುತ್ತಾಡ್ತಾ ಇದ್ವಿ, ಊಟ ಎಲ್ಲ ಬೇಡ ಅಂತೇಳಿ. ಇವಾಗ ಸ್ನ್ಯಾಕ್ಸ್ ತಿಂತಾಯಿದ್ವಿ. 4 ಗಂಟೆ ಎಲ್ಲ ಆಗಿದೆ. ಇಲ್ಲಿ ಸ್ನ್ಯಾಕ್ಸ್ ಅಂದರೆ ಮಸಾಲ ಪುರಿ ಇದೆಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ತಿಂತಾಯಿದ್ದೀವಿ. ಸೊ ಹಾಗಾಗಿ ಅಲ್ಲೊಂದು ಅರ್ಧ ಗಂಟೆ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಸೊ ನಮ್ಮೂರೆಲ್ಲ ದಾಟಿ ಹಾಗೆ ಏನು ಟ್ರಫಿಕೆಲ್ಲ ದಾಟಬೇಕಂದ್ರೆ 1 ಅವರ್ ಬೇಕಾಗುತ್ತೆ. ಸೊ ಇವಾಗ ಫೈನಲಿ 12 ಗಂಟೆ ಆಗಿದೆ, ಮನೆ ರೀಚ್ ಆದ್ವಿ. ಆ್ಯಂಡ್ ಊಟಕ್ಕೋಸ್ಕರ ಕಾಯ್ತಾ ಇದ್ರು. ಸೊ ಇವಾಗ ನಮ್ಮ ಇನ್ನೊಂದು ಹೊಸ ಕಾರ್ ತೊಗೊಂಡಿದ್ದಾರೆ. ಸೊ ಅದನ್ನು ಕೂಡ 1 ಗಂಟೆಗೆ ಹೋಗಿ ಬಂದ್ವಿ. ಸೊ ಇಷ್ಟೆಲ್ಲ ಬಟ್ಟೆನ ನಮ್ಮ ಪುಟಾಣಿಗೋಸ್ಕರ ನಾನೇ ಸ್ಟಿಚ್ ಮಾಡಿದ್ದು ಆ್ಯಂಡ್ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇವಾಗ ಇನ್ನೊಂದು ಮನೆಗೆ ಹೋಗ್ತಾ ಇದ್ವಿ. ಇಲ್ಲಿ ನಮ್ಮದು 2 ಮನೆ ಇದ್ದಾವೆ. ಸೊ ಹಾಗಾಗಿ ಇದು ನಮ್ಮ ಮನೆ, ನಾನು ಹುಟ್ಟಿ ಬೆಳೆದ ಮನೆ ಇದು. ಸೊ ಇಲ್ಲಿ ಬಂದ್ವಿ. ಈ ವ್ಲಾಗ್ ನಾನು ತುಂಬಾ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ನನ್ನ ಹೆಲ್ತ್ ಸರಿ ಇರಲಿಲ್ಲ. ಸೊ ಇಲ್ಲಿ ತುಳಸಿ ಪೂಜೆ ಇರೋದ್ರಿಂದ ನಾವು ಈ ಮನೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ನಮ್ಮ ಮಮ್ಮಿ ಊರಿಗೆ ಹೋಗಿದ್ದಾರೆ. ಸೊ ಆ್ಯಂಡ್ ನಾನು ಇಲ್ಲಿ ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅದನ್ನೆಲ್ಲ ಬೇಬಿಗೆ ಕೊಡಬೇಕು ಅಂತ ಹೇಳಿ ಓಪನ್ ಮಾಡ್ತಾಯಿದ್ವಿ. ಹಾಗೆ ನಾನು ಇಲ್ಲಿ ಸ್ವಲ್ಪ ಜ್ಯೂಸ್ ಎಲ್ಲ ತೊಗೊಂಡೆ, ಇಲ್ಲೇ ತೊಗೊಂಡೆ ನಮ್ಮೂರಲ್ಲೇ. ಸೊ ನಾನಿದ್ದು ಊರಲ್ಲಿ ಎಲ್ಲ ಬೇಡ, ಸರಿ ಸಿಗಲ್ಲ ಅಂತ ಅಂದ್ಕೊಂಡು ನಾನು ನನ್ನ ನೇಟಿವಲ್ಲೇ ತೊಗೊಂಡಿದ್ದು. ಸೊ ಇದು ನನ್ನ ಪುಟಾಣಿ ತಂಗಿ ಮಗಳು. ಸೊ ನನ್ನ ತಂಗಿ ಮಗಳು ಇವಳು. ಸೊ ಅವಳನ್ನ ನೋಡೋದಕ್ಕೆ ಬಂದಿದ್ವಿ. ಆ್ಯಕ್ಚುಲಿ ಹೆಸರಿಡೋದಕ್ಕೆ ಇದಕ್ಕೆಲ್ಲ ಹೋಗೋಕ್ಕಾಗಲಿಲ್ಲ. ಫೈನಲ್ ಆಗಿ ನಾವು ಒಂದು ಸರ್ತಿ ಫ್ರೀ ಮಾಡಿಕೊಂಡು ಪಾಪು ನೋಡೋಕ್ಕಂತ ಬಂದಿದ್ದೀವಿ. ಸೊ ನಾನು ಅವಳಿಗೆ ಒಂದು ರಿಂಗು ಹಾಗೆ ಬಳೆ ಥರ ಏನೋ ತೊಗೊಂಡಿದ್ದೆ. ನನ್ನ ವಯಸ್ಸಂತೂ ತುಂಬಾ ಚೇಂಜ್ ಆಗಿದೆ, ಮಾತಾಡೋಕ್ಕೇ ಆಗ್ತಾಯಿಲ್ಲ, ತುಂಬ ಡಿಫ್ರೆಂಟಾಗಿ ಕೇಳಿಸ್ತಾ ಇದೆ. ಹಾಗಾಗಿ ನಾನು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು. ಸೊ ನನ್ನ ಹೆಲ್ತ್ ಕೂಡ ಸ್ವಲ್ಪ ಸರಿ ಇರಲಿಲ್ಲ, ಹಾಗಾಗಿ ವ್ಲಾಗ್ ಮಾಡ್ತಾನೆ ಇರಲಿಲ್ಲ, ಅಂದರೆ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ. ಸೊ ನಾನಿವಾಗ ರಿಂಗ್ ತೊಗೊಂಡಿದ್ದು ಹಾಕಿದೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಅದ್ವಿಕಾ ಹೇಗಿದ್ದಾಳೆ ನೋಡೋಕ್ಕೆ ಸೇಮ್ ಅದೇ ರೀತಿನೇ ಇದ್ದಾಳೆ. ನನಗೆ ಏನಿಲ್ಲ ಓಲ್ಡ್ ಡೇಸ್ ನೆನಪಾದ. ಅವಳು ನೋಡಿದ ತಕ್ಷಣ ಅದ್ವಿಕಾ ಪಾಪು ಇದ್ದಾಗ ಯಾವ ರೀತಿ ಇಲ್ಲ ಅದೇ ರೀತಿ ಇರೋದ್ರಿಂದ ನನಗೆ ಆ ದಿನ ಎಲ್ಲ ನೆನಪಾದ್ದು. ಸೊ ನಾನಂತ ಅವಳನ್ನ ಎತ್ಕೊಂಡು ಕೂತ್ಕೊಂಡಿದ್ದೆ. ಸೊ ನಾನು ವಿಶಾಲ್ ಮಾರ್ಟಲ್ಲಿ, ಟ್ರೆಂಡ್ಸಲ್ಲಿ ಹಾಗೆ ಮತ್ತು ಲೋಕಲ್ ಶಾಪೆಲ್ಲ ಇರುತ್ತಲ್ವ ಊರಲ್ಲಿ, ಸೊ ಅಲ್ಲೆಲ್ಲ ಸುತ್ತಾಡಿ ಕೆಲವಷ್ಟೆಲ್ಲ ಬಟ್ಟೆ ತೊಗೊಂಡು ಬಂದಿದ್ದೆ. ನನಗೆ ಆದರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಬಿಕಾಸ್ ಒಂದೇ ದಿನ ಟೈಮ್ ಇತ್ತು. ನನಗೆ ಶಾಪಿಂಗ್ ಅಂದರೆ ತುಂಬಾ ಮಾಡ್ತೀನಿ ನಾನು. ಸೊ ನನಗೆ ಕರೆಕ್ಟಾಗಿ ಶಾಪ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ತುಳಸಿ ಹಬ್ಬ ಇದೆ. ಸೊ ಹಾಗಾಗಿ ನಾವು ರಂಗೋಲಿ ತೆಗಿತಾ ಇದ್ವಿ. ಸೊ ರಂಗೋಲಿ ಅಂದರೆ ನನಗೆ ನಮ್ಮ ಮನೆಯೇ ನೆನಪಾಗೋದು. ಸೊ ಇದು ತುಂಬಾ ಚಿಕ್ಕದು ಹೇಳಬೇಕಂದ್ರೆ, ಇದಕ್ಕಿಂತ ತುಂಬ ದೊಡ್ಡದು ಒಂದು ಗ್ರೌಂಡ್ ಫುಲ್ ಇಡಿಸ್ಬೇಕು, ಆ ರೀತಿ ರಂಗೋಲಿ ತೆಗಿತಾ ಇದ್ವಿ ನಾವು ತುಳಸಿ ಹಬ್ಬ ದೀಪಾವಳಿ ಎಲ್ಲ ಬಂತಂದರೆ. ಸೊ ಅಗೇನ್ ಸೊ ನನ್ನ ಹಸ್ಬೆಂಡ್ಗೆ ಒಂದು ಸತಿ ಆದರೂ ನಾನು ತುಳಸಿ ಹಬ್ಬಕ್ಕೆ ಕರ್ಕೊಂಡು ಬರಬೇಕು ಅಂತ ಇತ್ತು. ಬಟ್ ಇವಾಗ ಫೈನಲಿ ಅದು ಅಂದರೆ ಕರ್ಕೊಂಡು ಬರಬೇಕು ಅಂತ ಬಂದಿಲ್ಲ, ಬಟ್ ಹಿಂಗೂ ಪಾಪನ ನೋಡೋ ಸಲುವಾಗಿ ಅಂತ ಬಂದಿತ್ತು. ಈ ಲವ್ ಸಾಂಗ್ಸು ಮಂಗಳಾರತಿ ಎಲ್ಲ ಹಾಡಿ ದೇವ್ರ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ. ಹಾಗೆ ಲಾಸ್ಟಲ್ಲಿ ಮದುವೆ ಎಲ್ಲ ಓದೋರೆಲ್ಲ ಬರ್ತಾರಲ್ವ, ವಾಲ್ಗ ಓದೋರು, ಸೊ ಅವರೆಲ್ಲ ಕೂಡ ಬಂದಿರ್ತಾರೆ. ಅವ್ರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿ ಇಲ್ಲೆಲ್ಲ ಫಂಕ್ಷನ್ ಮಾಡ್ತೀವಿ ನಾವು. ಆ್ಯಂಡ್ ಇನ್ನೊಂದು ಮನೆ ಇದೆ ಅಲ್ವಾ, ಅಲ್ಲಂತೂ ತುಂಬ ಜನ ಬಂದಿರ್ತಾರೆ. ಒಂದು ಚಿಕ್ಕ ಮದುವೆ ಥರನೇ ಆಗುತ್ತೆ ಅದು, ಅಷ್ಟೊಂದು ಜನ ಬಂದಿರ್ತಾರೆ. ಅದಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಸೊ ಅಲ್ಲಿ ಮಂಗಳಾರತಿ ಹಾಡೋರು ಅಂದರೆ ಇದೇನು ದೇವಿ ಪದಗಳನ್ನೇನು ಹಾಡ್ತೀವಲ್ಲ ಅದೇ ಜನನೇ ತುಂಬ ಇರ್ತೀವಿ, ತುಂಬ ಎಲ್ಲರೂ ಸೇರಿ ಹಾಡ್ತೀವಿ. ಆ್ಯಂಡ್ ಇಲ್ಲಿ ನಾವು ಒಂದು ಇಲ್ಲಿನೂ ಜನ ಇದ್ದರು, ಒಂದು 10 ಜನ ಇದ್ದರು. ಬಟ್ ಇಲ್ಲಿಗಿಂತ ಅಲ್ಲಿ ಜಾಸ್ತಿ ಜನ ಇರ್ತಾರೆ. ಆ್ಯಂಡ್ ಟೈಮಿಂಗ್ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ಬರ್ತಾ ಇರ್ಬೋದು. ನಾನಿದೆ ಫಸ್ಟ್ ಟೈಮ್ ಈ ಮನೆಯಲ್ಲಿ ತುಳಸಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದು. ಆಲ್ರೆಡಿ ನಾನು ಅಲ್ಲಿ ಹೋಗಿ ಬಂದು ಒಂದು 20 ಡೇಸ್ ಆಯಿತು. ಬಟ್ ಇವಾಗ ನಾನು ವ್ಲಾಗ್ನ ಪೋಸ್ಟ್ ಮಾಡ್ತಾಯಿದ್ದೀನಿ ಬಿಕಾಸ್ ನಂಗೆ ಟೈಮೇ ಸಿಗ್ತಾ ಇರಲಿಲ್ಲ ಇದು ವ್ಲಾಗ್ ಮಾಡೋಕ್ಕೆ, ಕಂಟೆಂಟ್ ಎಲ್ಲ ಮಾಡೋಕ್ಕೆ. ಹಾಗೆ ನನ್ನ ಕೊಲಾಬ್ರೇಷನ್ಸ್ ಎಲ್ಲ ಬರ್ತಾ ಇದ್ದಾವೆ ತುಂಬಾ. ಸೊ ಅದು ಕೂಡ ನಂಗೆ ಟೈಮೇ ಸಾಲ್ತಾ ಇಲ್ಲ. ಅಂದರೆ ಯಾವ್ದು ಮಾಡಬೇಕು ಏನು ಬಿಡಬೇಕು ಒಂದು ಗೊತ್ತಾಗ್ತಾಯಿಲ್ಲ. ಇಲ್ಲಿ ಅದಲ್ಲದೆ ಮನೆ ಕೆಲಸ ಕಂಪ್ಲೀಟಾಗಿ ನಾನು ಅಂದರೆ ಬ್ಲಾಕ್ ಆಗಿಬಿಟ್ಟಿದ್ದೀನಿ. ಅಂದರೆ ಯಾವ್ದು ಮಾಡಬೇಕು ಏನು ಮಾಡಬೇಕು ಒಂದೋ ಗೊತ್ತಾಗಲ್ಲ. ಸೊ ಹಾಗಾಗಿ ಯಾವಾಗ ಫ್ರೀ ಸಿಗುತ್ತೆ ಏನು ಮಾಡಬೇಕು ಅದನ್ನೇ
ಅದನ್ನೇ ಮಾಡ್ತೀನಿ. ಇವಾಗ ಕೊಲಾಬ್ರೇಷನ್ ಬಂದಿರುತ್ತೆ, ಸೊ ಅದ್ರದ್ದು ಕೂಡ ನನಗೆ ಟೈಮಿಂಗ್ಸ್ ಎಲ್ಲ ಇರ್ತವೆ. ಸೊ ಆವಾಗ ನಾನು ಪೋಸ್ಟ್ ಮಾಡಬೇಕಾಗತ್ತೆ. ಅದು ಕೂಡ ನಾನು ಸ್ಕ್ರಿಪ್ಟ್ ರೈಟಿಂಗ್ ಮಾಡಬೇಕು, ಕಂಟೆಂಟ್ ಶೂಟ್ ಮಾಡಬೇಕು, ಇದೆಲ್ಲ ತುಂಬ ಸಿಕ್ಕಾಪಟ್ಟೆ ಟೈಮ್ ಇರುತ್ತೆ. ಆ್ಯಂಡ್ ಸೊ ಇದಕ್ಕೂ ಕೂಡ ಅಷ್ಟೇ ಇದಕ್ಕೆ ಸ್ಕ್ರಿಪ್ಟ್ ಏನು ಬರೆಯೋದೇನಿರಲ್ಲ, ಬಟ್ ಶೂಟ್ ಮಾಡೋದು, ವಾಯ್ಸ್ ಓವರ್ ಮಾಡೋದೆಲ್ಲ ಇರುತ್ತೆ. ಸೊ ಹಂಗಾಗಿ ನನಗೆ ಟೈಮೇ ಸಾಲ್ತಾ ಇಲ್ಲ. ಆ್ಯಂಡ್ ಮೋಸ್ಟ್ ಅಂದರೆ ಸ್ಪೇಸ್ ಬೇಕಾಗತ್ತೆ. ಸೊ ನನಗೆ ಎಲ್ಲೇ ಒಂದು ಹೋಗಬೇಕು ಅಂದರೆ ನಾನು ಸ್ಪೇಸ್ ರೆಡಿ ಮಾಡ್ಕೊಂಡಿರ್ಬೇಕಾಗತ್ತೆ ನನ್ನ ಮೊಬೈಲಲ್ಲಿ. ಸೊ ಇವತ್ತು ಅಥವಾ ನಾಳೆ ಎಲ್ಲೋ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಈವ್ನಿಂಗು ನನ್ನ ಅಂದರೆ ಮೊಬೈಲೆಲ್ಲ ಸ್ಪೇಸ್ ಇಟ್ಕೊಂಡಿರ್ತೀನಿ. ಆ್ಯಂಡ್ ನಂಗೆ ಬೇಕಾಗತ್ತೆ ಇನ್ಸ್ಟಾಗ್ರಾಮಲ್ಲಿ ಹಾಕೋಕ್ಕೆ ಆ್ಯಂಡ್ ಯೂಟ್ಯೂಬಲ್ಲಿ ಹಾಕೋಕ್ಕೆಲ್ಲ. ಸೊ ನಾನು ಶೂಟ್ ಮಾಡೋದಕ್ಕೆ ನನಗೆ ಸ್ಪೇಸ್ ಬೇಕಾಗತ್ತೆ. ಸೊ ನಮ್ಮ ಕಾಕು ನನಗೋಸ್ಕರ ಹೋಳಿಗೆ ಎಲ್ಲ ಮಾಡಿದರು. ಆ್ಯಂಡ್ ನೈವೇದ್ಯ ಕೂಡ ನಾವು ಹೋಳಿಗೆನೇ ಮಾಡ್ತೀವಿ. ಆ್ಯಂಡ್ ಇದು ನೈಟು. ಆ್ಯಂಡ್ ಇದು ನೆಕ್ಸ್ಟ್ ಮಾರ್ನಿಂಗು ನಾನು ಟಿಫನ್ ಮಾಡಿದ್ದೆ. ಆ್ಯಂಡ್ ಇಲ್ಲೇ ನಾವು ನಮ್ಮ ಮನೆಯಲ್ಲೇ ಟಿಫನ್ ಮಾಡ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಅಂತ ಸಿಕ್ಕಾಪಟ್ಟೆ ಕೆಲಸ, ಯಾಕಂದರೆ ನಮ್ಮ ಮಮ್ಮಿ ಅಂತೂ ಊರಲ್ಲಿ ಇರಲಿಲ್ಲ. ಸೊ ಹಂಗಾಗಿ ಅವಳು ಇದ್ದೇ ಇರೋದ್ರಿಂದ ಸೊ ಎಲ್ಲ ಕೆಲಸನೂ ನಾನೇ ಮಾಡಬೇಕಾಯ್ತು. ಸೊ ನನಗೆ ಅಂದರೆ ಇಲ್ಲಿರಬೇಕಾ ಅಲ್ಲಿರಬೇಕಾ, ಈ ಕಡೆ ಒಂದು ಸತಿ ಆ ಕಡೆ ಒಂದು ಸತಿ ತುಂಬ ಸತಿ ಆಯಿತು. ಆ್ಯಂಡ್ ಇದು ನಮ್ಮಮ್ಮ ಅಂದರೆ ಅವ್ವ ಅಂತ ಕರಿತೀವಿ. ಸೊ ಇವಳು ಹೋಗೋದಕ್ಕೆ ಮುಂಚೆನೇ ಬಂದರು. ಆ್ಯಂಡ್ ಇಬ್ಬರು ಮಾತಾಡಿದ್ದು ತುಂಬ ಸಿಕ್ಕಾಪಟ್ಟೆ. ಆ್ಯಂಡ್ ಇವಾಗ ನಾವು ಈ ಮನೆಗೆ ಬಂದು ನಮಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು ನಮ್ಮ ಕಾಕು. ಆ್ಯಂಡ್ ಸಾರಿ ಎಲ್ಲ ಕೊಟ್ಟಳು. ಸೊ ಇವಾಗ ನಾವು ಊರಿಗೆ ಹೋಗ್ತಾ ಇದ್ವಿ. ಆ್ಯಂಡ್ ನಮಸ್ಕಾರ ಮಾಡಿಲ್ಲ ಅಂತೇಳಿ ಇಲ್ಲಿ ನಿಂತು ಮಾಡಿಸ್ತಾ ಇದ್ದೆ ಸ್ಟ್ಯಾಂಡ್ ಮೇಲೆ. ಹೆಂಗಂದರೆ ನನಗೆ ಅಲ್ಲಿ ಹೋದ ತಕ್ಷಣ ನನಗೆ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾನೆ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಸ್ವಲ್ಪ ತನ ಇರಬೇಕಾಗಿತ್ತು. ಸೊ ಇವರೇನೋ ಹೇಳಿದರು, ಬಟ್ ಅದ್ವಿಕನ್ ಸ್ಕೂಲ್ ಸಲುವಾಗಿ ನಾನು ಬಂದೆ. ಸೊ ನೋಡಿ ಇಷ್ಟೆಲ್ಲ ಐಟಮ್ಸ್ ಬಂದಿರುತ್ತೆ ನನಗೆ ಅಲ್ಲೆಲ್ಲ ಹೋದರೆ. ಆ್ಯಂಡ್ ಇಲ್ಲಿ ಕೂಡ ಬಂದಿರುತ್ತೆ. ಇವಳು ಸ್ಕೂಲ್ಗೆ ಹೋಗೋದಂತೂ 365 ಡೇಸ್ದು ಮರೀದೆ ಶೂಟ್ ಮಾಡ್ತಾಯಿದ್ದೀನಿ. ದಿನ ಶೂಟ್ ಮಾಡ್ತೀನಿ. ಸೊ ಹೋಗೋಕೆ ಏನು ಸ್ಕೂಲ್ಗೆ ಹೋಗ್ತಾಳಲ್ವ ಆವಾಗ ದಿನ ಶೂಟ್ ಮಾಡ್ತಾಯಿರ್ತೀನಿ. ಆ್ಯಂಡ್ ಊರಿಂದ ಬಂದ ತಕ್ಷಣ ಅವಳಿಗೆ ಹೋಗೋಕೆ ಮೂಡಿರಲಿಲ್ಲ, ಬಟ್ ಕಳಿಸ್ತೀನಿ ನಾನು ಮತ್ತು. ಸೊ ನನಗೆ ಪೂಜೆ ಎಲ್ಲ ಮಾಡಿದೆ, ಮಿಸ್ ಮಾಡ್ಕೊಳ್ಳೋದು ತುಂಬ ಫೀಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ಏನು ದಿನ ಬರುತ್ತಲ್ವ, ತುಳಸಿ ಹಬ್ಬದ 5 ದಿನದಲ್ಲಿ ಒಳಗಡೆ ಮಾಡ್ಬೋದು. ಗೌರಿ ಹುಣ್ಣಿಮೆ ತನಕನೂ ತುಳಸಿ ಹಬ್ಬ ಮಾಡೋದಿರುತ್ತೆ. ಸೊ ಹಂಗಾಗಿ ನಾನು ದಿನ ನೋಡಿಕೊಂಡು ಟೈಮ್ ನೋಡಿಕೊಂಡು ತುಳಸಿ ಹಬ್ಬ ಇಲ್ಲಿ ಕೂಡ ಮಾಡಿದೆ. ಸೊ ಟೋಟಲಾಗಿ ನಾನು ನಮ್ಮ 2 ಮನೆಯಲ್ಲಿ ಮತ್ತು ನಮ್ಮ ಮನೇಲೂ 2 ಮಾಡಿದೆ. ಆ್ಯಂಡ್ ಗೌರಿ ಹಬ್ಬದ ದಿನ ನಾನು ನನ್ನ ಪಾಪುಗೆ ಆರತಿ ಕೂಡ ಮಾಡಿದ್ವಿ. ಸಕ್ಕರೆ ಆರತಿ ಎಲ್ಲ ಮಾಡ್ತೀವಿ ಉತ್ತರ ಕರ್ನಾಟಕದಲ್ಲಿ. ನಾವು ಈ ಥರ ಹೆಣ್ಮಕ್ಳಿಗೆ ಆಗಲಿ ಎಲ್ಲ ಹೆಣ್ಮಕ್ಳಿಗೆ ಸೊ ನಾವು ಸಕ್ಕರೆ ಆರತಿ ಮಾಡ್ತೀವಿ. ಸೊ ಇವಳಿಗೆ ಇಬ್ಬರು ಸೇರಿ ಸಕ್ಕರೆ ಆರತಿ ಎಲ್ಲ ಮಾಡಿದ್ವಿ. ಇವಳಿಗೆ ಇದಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಇದನ್ನು ಕೆಲವೊಂದು ಕಡೆ ಮಾಡ್ತಾರೆ, ಇನ್ನು ಕೆಲವೊಂದು ಕಡೆ ಎಲ್ಲ ಮಾಡಲ್ಲ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ನನ್ನ ಸಕ್ಕರೆ ಗೊಂಬೆಗೆ ಸಕ್ಕರೆ ಆರತಿ ಮಾಡಿದ್ವಿ. ಸೊ ಇದಾಗಿತ್ತು ಗೌರಿ ಹುಣ್ಣಿಮೆ ಹಬ್ಬದ್ದು ಮತ್ತು ತುಳಸಿ ಹಬ್ಬ. ಮತ್ತು ನಾನು ನೇಟಿವ್ಗೆ ಹೋಗಿ ಬಂದು ಮತ್ತು ನಾನು ಇನ್ನೊಂದು ಚಿಕ್ಕ ಪುಟಾಣಿ ನೋಡ್ಕೊಂಡು ಬಂದೆ. ನನಗಂತೂ ತುಂಬ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಈಗ ಆಲ್ರೆಡಿ ಅವಳು ದೊಡ್ಡವಳಾಗಿದ್ದಾಳೆ. ಆ್ಯಂಡ್ ಹೇಳಬೇಕು ಅಂದರೆ ನನಗೆ ಆ ಸ್ಟೇಜ್ ಏನಿರುತ್ತೆ ಅದು ವಾಪಸ್ ಬರೋದೇ ಇಲ್ಲ. ಸೊ ತುಂಬ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಸುಮ್ಮನೆ ಒಂದೇ ಕಡೆ ಮಲ್ಕೊಂಡಿರ್ತಾರೆ. ಅದಾದಮೇಲೆ ಅಂತೂ ಅವ್ರನ್ನ ಹಿಡಿಯೋದು ತುಂಬಾ ಕಷ್ಟ. 1 ಇಯರ್ ಆದಮೇಲಂತೂ ಹಬ್ಬ ಸಾಕಾಗುತ್ತೆ ಅಮ್ಮಂದ್ರಿಗಂತೂ. ಸೊ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ನಾನಂತೂ ಅವಳನ್ನ ಬಿಟ್ಟಿದ್ದೇ ಇಲ್ಲ, ಯಾವಾಗಲೂ ಹಿಡ್ಕೊಂಡೇ ಇದ್ದೆ. ಬಟ್ ನನಗೆ ಟೈಮ್ ಸಿಗಲಿಲ್ಲ ಅವಳ ಜೊತೆ ಅಷ್ಟೊಂದು ಟೈಮ್ನೆಲ್ಲ ಸ್ಪೆಂಡ್ ಮಾಡೋದಕ್ಕೆ. ಸೊ ವಿಲ್ ಟ್ರೈ ಮತ್ತೊಂದು ಸತಿ ಹೋಗಬೇಕು ಅಂತ ಇದೆ, ನೋಡಬೇಕು. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.